ದೆಹಲಿಯಲ್ಲಿ ಜೋರಾಯಿತು ಸಂಪುಟ ಸರ್ಜರಿಯ ಸರ್ಕಸ್. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಸಿದ್ದರಾಮಯ್ಯ ಖರ್ಗೆ ಚರ್ಚೆ ನಡೆಸಿದ್ದಾರೆ. ಸದ್ಯಕ್ಕೆ ರಾಜಕೀಯದ ಒಂದಷ್ಟು ವಿದ್ಯಮಾನಗಳು ದೆಹಲಿಯಲ್ಲಿ ನಡೀತಾ ಇದೆ. ಸಂಪುಟ ಪುನರಚನೆ ಬಗ್ಗೆ ಸಿದ್ದರಾಮಯ್ಯ ಖರ್ಗೆ ಚರ್ಚೆ ನಡೆಸಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಾಗಿ ಖರ್ಗೆ ಭರವಸೆ ಕೊಟ್ಟಿದ್ದಾರೆ. 2 ಖಾತೆ ಖಾಲಿ ಇದೆ, 12 ಸಚಿವ ಸ್ಥಾನ ಖಾಲಿ ಆಗುತ್ತೆ. ಒಟ್ಟು 14 ಸಚಿವ ಸ್ಥಾನಗಳು ಪುನರಚನೆ ಮಾಡಬಹುದು, ಪುನರಚನೆ ಆಗುತ್ತೆ ಅಂತ ಹೇಳಿದ್ದಾರೆ. 14 ಸಚಿವ ಸ್ಥಾನಗಳ ಪುನರಚನೆ ಮಾಡಬಹುದು ಅನ್ನೋ ರೀತಿಯಾಗಿ ಹೇಳೋದ್ರಿಂದ ಈಗ ಸದ್ಯಕ್ಕೆ 14 ಹೊಸ ಮುಖಗಳನ್ನು ನೋಡಬಹುದಾ, ಅಥವಾ ರಾಜಣ್ಣ ಏನಾದರೂ ಕ್ಯಾಬಿನೆಟ್ನಿಂದ ಹೊರಗಡೆ ಹೋದಂಥವ್ರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ಒಂದಷ್ಟು ಪ್ರಶ್ನೆಗಳಿದೆ. ಯಾರನ್ನ ಕೈ ಬಿಡ್ಬೋದು, ಯಾರನ್ನ ಸೇರಿಸ್ಬೋದು ಅನ್ನೋದರ ಬಗ್ಗೆ ಕೂಡ ಒಂದು ಪಟ್ಟಿ ರೆಡಿ ಮಾಡಿ, ಎಲ್ಲ ಸೇರಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ, ಯಾರು ಯಾಕೆ ಯಾರನ್ನ ಕ್ಯಾಬಿನೆಟ್ನಿಂದ ಹೊರಗಡೆ ಬಿಡಲಾಗುತ್ತೆ, ಯಾರನ್ನ ಸೇರ್ಪಡೆ ಮಾಡಲಾಗುತ್ತೆ, ಅದೆಲ್ಲದರ ಡೀಟೇಲನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಡೋಣ ಅನ್ನೋದ್ರ ಬಗ್ಗೆ ಕೂಡ, ಅಂದರೆ ಆ ವರದಿಯನ್ನು ನಾವು ರಾಹುಲ್ ಗಾಂಧಿ ಅವರ ಮುಂದೆ ಸಬ್ಮಿಟ್ ಮಾಡೋಣ ಅಂತ. ಆದರೆ ಯಾವುದೇ ಗೊಂದಲ ಬೇಡ, ಗಡಿಬಿಡಿ ಬೇಡ, ಅಳೆದು ತೂಗಿ ಈ ಒಂದು ಪ್ರಕ್ರಿಯೆಗೆ ಮುಂದಾಗೋಣ ಅಂತ. ಇನ್ನು ಭಾರೀ ಚರ್ಚೆ ಹುಟ್ಟುಹಾಕಿರುವಂಥ ಇಬ್ಬರ ಭೇಟಿಯ ಮಾತುಕತೆ. ಗೊಂದಲ ಬಗೆಹರಿಸೋದಕ್ಕೆ ಹೈಕಮಾಂಡ್ ಸೂಚನೆ. ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಕೆಲವೊಂದಿಷ್ಟು ಸೂಚನೆ ಬಂದಿದೆ. ಸಿಎಂ ಡಿಸಿಎಂಗೆ ಗೊಂದಲ ಮಾಡಿಕೊಳ್ಳದಂತೆ ಸೂಚನೆ, ಯಾವುದೇ ರೀತಿಯಾಗಿ ಗೊಂದಲ ಮಾಡ್ಕೊಳ್ಬೇಡಿ. ಸಿಎಂ ಸಿದ್ದರಾಮಯ್ಯಗೆ ಕೆಸಿ ವೇಣುಗೋಪಾಲ್ ಸೂಚನೆ. ಟಿವಿ9ಗೆ ಕಾಂಗ್ರೆಸ್ ಹೈಕಮಾಂಡ್ನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಲಭ್ಯವಾಗಿದೆ, ಏನು ಮಾತುಕತೆ ನಡೆದಿದೆ ಅಂತ. ಸೊ ಆ ಮೀಟಿಂಗ್ನಲ್ಲಿ ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ಬೇಡಿ, ಈ ಕ್ಯಾಬಿನೆಟ್ನಲ್ಲಿ ಎಂಟ್ರಿ ಸಂಬಂಧಪಟ್ಟ ಹಾಗೆ ಅಥವಾ ಪುನರ್ರಚನೆ ಸಂಬಂಧಪಟ್ಟ ಹಾಗೆ ಯಾವುದೇ ಕನ್ಫ್ಯೂಷನ್ಸ್ ಬೇಡ ಅಂತ. ಸೊ ಟಿವಿ9ಗೆ ಕಾಂಗ್ರೆಸ್ ಹೈಕಮಾಂಡ್ನ ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿಗಳು ಲಭ್ಯ ಆಗಿದೆ. ಭಾರಿ ಚರ್ಚೆ ಹುಟ್ಟು ಹಾಕಿರುವಂಥ ಸಿದ್ದು ಡಿಕೆ ನಡೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಒಟ್ಟಿಗೆ ಭೋಜನ ಮಾಡಿದಂಥ ಸಿದ್ದರಾಮಯ್ಯ ಡಿಕೆಶಿ ನೆನ್ನೆ ಕರ್ನಾಟಕ ಭವನದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಭೋಜನ ಮಾಡಿದರು. ಕರ್ನಾಟಕ ಭವನದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರು. ಜೊತೆಯಾಗಿ ಕಾಣಿಸಿಕೊಳ್ಳುವ ಮೂಲಕ ಸಂದೇಶ ರವಾನೆ ಮಾಡೋಕೆ ಮುಂದಾದ್ರ ಅನ್ನೋ ಪ್ರಶ್ನೆ. ತಮ್ಮಲ್ಲಿ ಗೊಂದಲಗಳು ಇಲ್ಲ ಅನ್ನೋ ಸಂದೇಶ ರವಾನೆ ಮಾಡೋಕೆ ಇಬ್ಬರು ನಾಯಕರು ಮುಂದಾಗಿದ್ದಾರ ಅನ್ನೋ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೇನೆ. ಖರ್ಗೆ ಅವರಂತೂ ಓಪನ್ ಸ್ಟೇಜಲ್ಲೇ ಹಿಂದೆ ಹೇಳಿದ್ದು ಇದೆ, ನೀವಿಬ್ಬರು ಕೂಡ ಎರಡೆರಡು ದಿಕ್ಕಿಗೆ ಹೋಗಬಾರ್ದು, ಇಬ್ಬರು ಒಟ್ಟಿಗೆ ಹೋಗಬೇಕು, ಆಗ ಸುಸೂತ್ರವಾಗಿ ಸರ್ಕಾರ ತನ್ನ ಅವಧಿಯನ್ನು ಪೂರೈಸುತ್ತೆ, ಜೊತೆಗೆ ಜನರಲ್ಲಿ ಒಂದು ವಿಶ್ವಾಸ ಮೂಡುತ್ತೆ, ಕಾರ್ಯಕರ್ತರಲ್ಲಿ ಒಂದು ನಂಬಿಕೆ ಹುಟ್ಟುತ್ತೆ ಅಂತ. ಸೊ ಹಾಗಾಗಿ ಒಟ್ಟಿಗೆ ಭೋಜನ ಸವಿದಂಥ ಫೋಟೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ ಅನ್ನೋ ಸಂದೇಶ ಸಾರುವಂಥ ಪ್ರಯತ್ನ ಆಗ್ತಿದೆಯಾ ಅಂತ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯಲ್ಲಾದಂಥ ಮಾತುಕತೆ, ಜೊತೆಗೆ ಒಟ್ಟಿಗೆ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಕಾಣಿಸ್ಕೊಂಡಂಥ ರೀತಿ, ಸೊ ಸದ್ಯಕ್ಕೆ ದೆಹಲಿಯಲ್ಲಿ ಏನೇನಾಗ್ತಿದೆ ಅಂತ ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಅವಿನಾಶ್, ಕರ್ನಾಟಕದ ಕಾಂಗ್ರೆಸ್ ಮೇಲ್ನೋಟಕ್ಕೆ ಬಹಳ ತಿಳಿಯಾದ ಕೊಳದ ತರ ಕಾಣಿಸಿದ್ರು ಕೂಡ ಒಳಗಿಂದ ಒಳಗೆ ಸುನಾಮಿ ಆಗೋದಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ನಡೀತಾ ಇದ್ದಾವೆ. ಆದ್ರೆ ಇದನ್ನ ಬಹಳ ಎಚ್ಚರಿಕೆಯಿಂದ ಟ್ಯಾಕಲ್ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು 2 ಪವರ್ಫುಲ್ ಲೀಡರ್ಗಳಾಗಿದ್ದಾರೆ. ಅವರು ಒಂದೊಂದು ದಿಕ್ಕಿಗೆ ಹೊರಟರು ಅಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಛಿದ್ರವಾಗಿ ಹೋಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಗೋಸ್ಕರ ಕರ್ನಾಟಕದ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಅತ್ಯಂತ ಮುತುವರ್ಜಿಯಿಂದ ನಾಜೂಕಾಗಿ ಹ್ಯಾಂಡಲ್ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ಕಾಲಕ್ಕೆ ಏನೆಲ್ಲ ಸೂಚನೆಗಳನ್ನ ಕೊಡಬೇಕು ಆ ಸೂಚನೆಗಳನ್ನ ಕೊಡ್ತಾ ಇದೆ. ಇದೀಗ ನಾಯಕತ್ವ ಬದಲಾವಣೆ ವಿಚಾರ ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಒಂದು ದಿಕ್ಕು, ಡಿಕೆ ಶಿವಕುಮಾರ್ ಮತ್ತೊಂದು ದಿಕ್ಕು ಅನ್ನುವಂತಹ ರೀತಿಯ ಬೆಳವಣಿಗೆಗಳು ಕಂಡು ಬಂದಿತ್ತು. ತಕ್ಷಣ ಅಲರ್ಟ್ ಆದಂತಹ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ನೀವು ಒಳ ಜಗತ್ತಲ್ಲಿ ಹೇಗಿರ್ತಿರೋ ಗೊತ್ತಿಲ್ಲ, ಆದ್ರೆ ಹೊರ ಜಗತ್ತಲ್ಲಂತೂ ಖಂಡಿತವಾಗಿ ಒಟ್ಟಿಗೆ ಹೋಗಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಳಿತು ಭೋಜನವನ್ನ ಸವಿದಿದ್ದಾರೆ. ಇದು ಒಂದು ರೀತಿಯಲ್ಲಿ ಬೇರೆ ಬೇರೆ ಅವರವರ ಅಜೆಂಡಾಗಳಿರ್ಬೋದು, ಅಥವಾ ಅವರ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು, ಅಥವಾ ಹೊರ ಜಗತ್ತಿಗೆ ಕೆಮಿಸ್ಟ್ರಿ ಬಗ್ಗೆ ಯಾವ ಸಂದೇಶ ಕೊಡುತ್ತೆ ಅನ್ನುವಂಥದ್ದು ಅತ್ಯಂತ ಮುಖ್ಯ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ತಾವಿಬ್ಬರು ಕೂಡ ಇನ್ನು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಮತ್ತು ತಾವಿಬ್ಬರು ಕೂಡ ಒಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಮೆಸೇಜ್ ಅನ್ನ
ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ದೆಹಲಿಯ ಕರ್ನಾಟಕ ಭವನದಲ್ಲೂ ಕೂಡ ಇದೇ ಕಾರಣಕ್ಕೋಸ್ಕರ ಕೆ ಸಿ ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಊಟ ಮಾಡೋ ಮೂಲಕ ತಾವು ಬೇರೆ ಬೇರೆ ಆಲೋಚನೆಗಳಿದ್ರೂ ಕೂಡ ಕೆಲಸವನ್ನ ಒಟ್ಟಿಗೆ ಮಾಡ್ತೀವಿ ಅನ್ನುವಂಥ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಈ ರೀತಿಯ ಅಕಸ್ಮಾತ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆಯೇ ಗೊಂದಲಗಳು, ವಿವಾದಗಳು ಅಥವಾ ಈ ರೀತಿಯ ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಏರಿದ್ರೆ ಅದು ಕಾಂಗ್ರೆಸ್ ಅನ್ನ ಒಳಗಿಂದ ಒಳಗೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಇಬ್ರು ಕೂಡ ಪಾರ್ಟಿಯ ಅಸೆಟ್ ಆದಂತ ಕಾರಣಕ್ಕೋಸ್ಕರ ಎರಡೂ ಅಸೆಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡಿದೆ. ಇದೇ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಬದಲು ನಿಧಾನವಾಗಿ ಹಂತ ಹಂತವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಬೇಕು ಅನ್ನುವಂತ ಇರಾದೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟುಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತಮ್ಮ ಲೆಕ್ಕಾಚಾರಗಳು, ತಮ್ಮ ಆಲೋಚನೆಗಳು ಏನೇ ಇದ್ರೂ ಕೂಡ ತಾವು ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಿಗೆ ಇದೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಮತ್ತು ಯಾವ ಗೊಂದಲಗಳಿಗೂ ಕೂಡ ತಾವು ಅವಕಾಶ ಮಾಡಿಕೊಡ್ತಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಪ್ರಯತ್ನವನ್ನ ಇಬ್ಬರು ನಾಯಕರು ಕೂಡ ಮಾಡ್ತಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಯಾವ ಲೆಕ್ಕಾಚಾರಗಳನ್ನ ತಾವು ಇಟ್ಕೊಂಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ 2 ಸ್ಥಾನಗಳು ನಾಗೇಂದ್ರ ಮತ್ತು ಕೆ ಎನ್ ರಾಜಣ್ಣ ಅವರು ಸಂಪುಟದಿಂದ ಹೊರಹೋದ ಬಳಿಕ ಆ ಸ್ಥಾನಗಳು ಇದೀಗ ಮುಖ್ಯಮಂತ್ರಿಗಳ ಬೈಯಲ್ಲಿ ಆ ಖಾತೆಗಳಿದ್ದಾವೆ. ಇನ್ನುಳಿದಂತೆ 12ರಿಂದ 13 ಮಂದಿ ಸಚಿವರನ್ನ ಬದಲಾಯಿಸಿದ್ದೆ ಆದ್ರೆ ಒಂದು 15ರಿಂದ 16 ಮಂದಿ ಹೊಸಬರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಅವಕಾಶ ಕ್ರಿಯೇಟ್ ಆಗುತ್ತೆ. ಆ ಮೂಲಕ ಒಂದು 50% ಹೊಸ ನಾಯಕತ್ವದ ಮೂಲಕ, ಹೊಸ ತಂಡದ ಮೂಲಕ ಸರ್ಕಾರವನ್ನ ಮುನ್ನಡೆಸಬೇಕು ಅನ್ನುವಂತ ಇರಾದೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಇದುವರೆಗೂ ಕೂಡ ತಕ್ಷಣಕ್ಕೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿ ಅಥವಾ ಮಾಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿಲ್ಲ. ಆದ್ರೆ ಎಲ್ಲವನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಮುಂಬರುವಂತಹ ಚುನಾವಣೆಯ ದೃಷ್ಟಿಯಿಂದ ಯಾವುದು ಸೂಕ್ತ, ಯಾವುದು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕೂತು ನಿರ್ಧಾರ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಶಾಂತವಾಗಿದ್ದಾವೆ. ಒಳಗಿಂದ ಒಳಗೆ ಗೊಂದಲಗಳು ಇದ್ರೂ ಕೂಡ ಅದನ್ನ ತಿಳಿಗೊಳಿಸುವಂತ ಒಂದಷ್ಟು ನಿರಂತರ ಪ್ರಯತ್ನಗಳನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಿರುವಂತದ್ದು ಕಂಡು ಬರ್ತಾ ಇದೆ. ಅವಿನಾಶ್, ಪ್ರಸನ್ನ, ಈಗ ಡಿಸಿಎಂ ಹಾಗೆ ಸಿಎಂ ಇಬ್ಬರ ನಡೆಯನ್ನ ಅಥವಾ ಹೇಳಿಕೆಗಳನ್ನ ಗಮನಿಸಿದ್ರೆ ಸಿಎಂ ಬಹಳ ರಿಲ್ಯಾಕ್ಸ್ಡ್ ಆಗಿರೋ ಹಾಗೆ ಕಾಣ್ತಾರೆ. ಪ್ರೆಸ್ ಮೀಟ್ ಅಲ್ಲೂ ಕೂಡ ಅವ್ರು ಮಾತನಾಡ್ತಾ ಇದ್ರು, ತುಂಬಾ ಲೈಟ್ ಆಗಿದ್ರು. ಆದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಸೂಕ್ತವಾದಂಥ ಉತ್ತರ ರೆಗ್ಯುಲರ್ ಆಗಿ ಅವರ ಕಡೆಯಿಂದ ಏನು ಬರ್ತಾ ಇತ್ತು ಅದು ಬರ್ತಾ ಇಲ್ಲ. ಒಂದಷ್ಟು ವಿಚಾರಗಳನ್ನ ಹಾಗೆ ಮರೆಮಾಚಿರೋ ಹಾಗಿದೆ. ಸೊ ಇದು ಇಬ್ಬರ ನಡೆಯನ್ನ ಗಮನಿಸಿದ್ರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಬರೀ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವಿಚಾರ ಮಾತ್ರ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ. ಅವಿನಾಶ್, ಸಿದ್ದರಾಮಯ್ಯನವರದ್ದು ಒಂದು ಲೆಕ್ಕಾಚಾರ ಸಚಿವ ಸಂಪುಟ ಪುನರ್ರಚನೆ ಮಾಡ್ಕೊಂಡಿದ್ದೆ ಆದ್ರೆ ಅವಾಗ ಸಹಜವಾಗಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಇದೇ ಕಾರಣಕ್ಕೋಸ್ಕರ ಅವರು ತಮ್ಮ ತಂತ್ರಗಾರಿಕೆಯ ಭಾಗವಾಗಿ ತಕ್ಷಣಕ್ಕೆ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಅದನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೂ ತಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ತಂದಿದ್ದಾರೆ. ಅಕಸ್ಮಾತ್ ಅದು ಅಷ್ಟು ಸುಲಭದ ಕೆಲಸ ಆಗಿದ್ರೆ ತಕ್ಷಣವೇ ಗ್ರೀನ್ ಸಿಗ್ನಲ್ ಹೈಕಮಾಂಡ್ನ ಕಡೆಯಿಂದ ಸಿಕ್ತಿತ್ತು. ಆದ್ರೆ ಹೈಕಮಾಂಡ್ ಒಂದು ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕ್ತಿದೆ. ಡಿ ಕೆ ಶಿವಕುಮಾರ್ ಅವರದ್ದು ಇದೀಗ ಒಂದು ರೀತಿಯ ಎಣ್ಣೆ ಬರುವ ಹೊತ್ತು, ಗಾಣ ಮುರಿಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಂತ ಹೊತ್ತು. ಎಲ್ಲೋ ಒಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಟ್ಟಿಗೆದ್ದು ರೆಬೆಲ್ ಆಗಿದ್ದೆ ಆದ್ರೆ ಅಥವಾ ಅತಿರೇಕದ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೆ ಆದ್ರೆ ಅವರಿಗೆ ಇರುವಂತ ಅವಕಾಶಗಳ ಎಲ್ಲವೂ ಕೂಡ ಕೈ ಚೆಲ್ಲಿ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಈ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕೂಡ ದಮ್ಮು ಕಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಮತ್ತು ತಮಗೆ ಒಳಗಡೆ ಏನೇ ಆಸೆ ಆಕಾಂಕ್ಷೆಗಳಿರ್ಬೋದು ಅಥವಾ ಅವರ ಲೆಕ್ಕಾಚಾರ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ಏನು ಅನ್ನುವಂಥದ್ದನ್ನ ತೋರಿಸಬೇಕು ಅನ್ನುವಂಥ ವೇದಿಕೆಗಳು ಹಲವು ಬಾರಿ ಸೃಷ್ಟಿಯಾದರೂ ಕೂಡ, ಹಲವು ಸುತ್ತಮುತ್ತಲಿನ ವಾತಾವರಣಗಳು ತಮ್ಮನ್ನ ಕೆಣಕುವಂತ ಪರಿಸ್ಥಿತಿ ಇದ್ರೂ ಕೂಡ ಅವರು ಕೂಡ ಅದನ್ನ ಬಿಟ್ಟು ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂತ ಎಚ್ಚರಿಕೆಯ ನಡೆಯನ್ನ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಒಂದು ದಾಳದ ರೀತಿಯಲ್ಲಿ ಬಳಸ್ತಿದ್ದಾರೆ ಅಂತ ಮೇಲ್ನೋಟಕ್ಕಂತೂ ಅನಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ಇನ್ನು ದೆಹಲಿಯಲ್ಲಿರುವಂತಹ ಸಚಿವ ಕೆ ಎಚ್ ಮುನಿಯಪ್ಪ ಖರ್ಗೆ ಅವರನ್ನ ಭೇಟಿ ಆಗಲಿದ್ದಾರೆ. ಮುನಿಯಪ್ಪ ಮಧ್ಯಾಹ್ನದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಕೇಳಿದ್ದಾರೆ, ಟೈಮ್ ಕೇಳಿದ್ದಾರೆ. ಸೊ ಖರ್ಗೆ ಅವ್ರನ್ನ ಭೇಟಿ ಆಗಲಿದ್ದಾರೆ ಕೆ ಎಚ್ ಮುನಿಯಪ್ಪ. ಸೊ ಮಧ್ಯಾಹ್ನದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ಸೊ ಭೇಟಿಗೆ ಸಮಯ ನೀಡಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸೊ ಸಚಿವ ಸ್ಥಾನದ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿರುವಂತಹ ಮುನಿಯಪ್ಪ, ಆದ್ರೆ ಕಂಡೀಷನ್ಸ್ ಅಪ್ಲೈ ಅನ್ನೋ ರೀತಿಯಾಗಿದೆಯಾ ಇಲ್ಲಿ? ಮಗಳಿಗೆ ಏನಾದರೂ ಸ್ಥಾನ ಕೊಟ್ಟರೆ ನಾನು ನನ್ನ ಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತ ಏನಾದರೂ ಮಾತನಾಡಬಹುದಾ? ಸೊ ಮಗಳಿಗೆ ಕೊಟ್ಟರೆ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿದಂಥ ಮುನಿಯಪ್ಪ ತಮ್ಮ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಮುನಿಯಪ್ಪ ಬೇರೆ ಯಾರಿಗಾದರೂ ಬಿಟ್ಕೊಡ್ತಾರಾ ಅಥವಾ ತಮ್ಮ ಮಗಳಿಗೆ ಕೊಡಬೇಕು ಅನ್ನೋದೇನಾದರೂ ಅವರ ಒತ್ತಾಯ ಇದೆಯಾ ಅನ್ನೋದು. ಸೊ ಮಧ್ಯಾಹ್ನದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ. ಸೊ ಒಂದು ಕಡೆ ಸಿ ಎಂ ಭೇಟಿಯಾದರು, ಡಿ ಸಿ ಎಂ ಕೂಡ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ.
ಆದರೆ ಇದೀಗ KH ಮುನಿಯಪ್ಪ ಮೀಟಿಂಗ್ಗೆ ಈಗ ಟೈಮ್ ಕೇಳಿದ್ದಾರೆ.